ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಆರ್ಬಿಟಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2025ನೇ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ತಿಲಕ್ ರಾಜ್, ಕೆಬಿಸಿ ಮಂಜುನಾಥ್ ಕುಮಾರ್, ಕ್ಲಾತ್ ಸೆಂಟರ್ ಮಾಲೀಕರಾದ ಕೆಎಸ್ ಕುಮಾರ್, ಪೂರ್ಣಚಂದ್ರ ತೇಜಸ್ವಿ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗೇಗೌಡ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುಮಾರಾಣಿ, ಆನಂದ್ ಗೌಡ್ರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಹಿಳೆಯರು ತಮ್ಮ ವಿರುದ್ಧ ಅನ್ಯಾಯ ನಡೆದ ಸಂದರ್ಭದಲ್ಲಿ ಯಾವ ಭಯವೂ ಇಲ್ಲದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಹೇಮಗಿರಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎನ್ ರಾಮಕೃಷ್ಣೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ, ವಕೀಲರ ಸಂಘದ ಅಧ್ಯಕ್ಷರಾದ ನಾಗೇಗೌಡ, ತಾಲೂಕಿನ ಮುಖ್ಯಾಧಿಕಾರಿಗಳಾದ ತಹಶೀಲ್ದಾರ್ ಗ್ರೇಡ್ 2 ಬಿಆರ್ ಅಶೋಕ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಸುಷ್ಮಾ, ತಾಲೂಕು ವೈದ್ಯಾಧಿಕಾರಿ ಅಜಿತ್ ಕುಮಾರ್, ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ತಿಲಕ್ ರಾಜ್ ಕುಮಾರ್, ಕ್ಲಾತ್ ಸೆಂಟರ್ ಮಾಲೀಕರಾದ ಕೆಎಸ್ ಕುಮಾರ್, ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಆನಂದ್ ಗೌಡ, ರಾಜ್ಯಸ್ಥ ನಿರೀಕ್ಷಕರಾದ ಜ್ಞಾನೇಶ್, ಮಹಿಳಾ ಹೋರಾಟಗಾರ್ತಿ ಪ್ರಿಯಾ ರಮೇಶ್, ವಿವಿಧ ಸಂಘಟನೆಯ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಸಂಮಿತ್ರರು, ನಾಗಲಕ್ಷ್ಮಿ ಚೌಧರಿ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಧ್ವನಿ ಇಲ್ದಿರೋರ ಧ್ವನಿಯಾಗಬೇಕಾಗಿದೆ. ನನ್ನನ್ನು ಸಹ ಪತ್ರಿಕಾ ವೃಂದ ಬಹಳಷ್ಟು ಫಾಲೋ ಮಾಡುತ್ತೆ, ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸುತ್ತೆ. ನಾನು ಯಾವತ್ತೂ ನಂದು ನೀವು ಪತ್ರಿಕೆಯಲ್ಲಿ ಹಾಕಿ ಅಂತ ಕೇಳದವಳಲ್ಲ. ಆದ್ರೆ ಪತ್ರಿಕಾ ವೃಂದದಲ್ಲಿ ಒಂದು ಬಹಳ ದೊಡ್ಡ ವಿಶೇಷತೆ ಏನಂತಂದ್ರೆ ಅವರಿಗೆ ಸಮಾಜದ ಪರ ಸತ್ಯ ರಾಜ್ಯದಲ್ಲ ನಾನು ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮದ್ಯಪಾನ ನಿಷೇಧ ಮಾಡಿ, ಇದು ಕೆಆರ್ಪೇಟೆ ಎಲ್ಲ ಮಹಿಳೆಯರು ನನಗೆ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ಸರ್ಕಾರಕ್ಕೆ ಬರೀತೀನಿ. ಆಯ್ತಾ? ಆಗ್ಬೇಕು ಅನ್ನೋದೇ ನನ್ನ ಆಸೆ. ಏನ್ ಗೊತ್ತಾ, ನೀವೆಲ್ಲಿ ಯಾರೋ ಒಬ್ರು ಹೊಡ್ತಾ ಇರ್ತೀರಾ, ಯಾರಿಗೋ ಒಂದು ನೋವಾಗಿದೆ, ಯಾರು ದಬ್ಬಾಳಿಕೆ ಆಗಿದೆ, ನಾವು ಚೆನ್ನಾಗಿದ್ದೀವಿ ಹಂಗಂದ ತಕ್ಷಣ ಎಲ್ಲ ಸರಿ ಇದೆ ಅಂತಲ್ಲ. ನೀವು ಯಾರೋ ಒಬ್ರು ನೋವಿನಿಂದ ಹತ್ತರೆ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಚೆನ್ನಾಗಿರ್ಬೇಕು. ಅವಾಗಲೇ ಆಯೋಗದ ಅಧ್ಯಕ್ಷೆ ಸಂತೋಷ. ಇಷ್ಟು ನನಗೆ ಮದ್ಯಪಾನ ನಿಷೇಧಕ್ಕೆ ಈ ನಮ್ಮ ಸಂಸಾರಗಳು ಹಾಳಾಗ್ತವೆ. ಮದ್ಯಪಾನ ಮತ್ತು ಆನ್ಲೈನ್ ಟೆಕ್ನಾಲಜಿ ಬಂದಷ್ಟು ನಮ್ಮ ಯುವಕರು ಆನ್ಲೈನ್ ಈಗ ಅಲ್ಲ, ನಂಗೆ ಇದು ಗೊತ್ತಾಗಿದೆ. ಇದು ನನಗೆ 3 ಎಲ್ಲ ಗೊತ್ತಾಯ್ತು. ಈಗ ನಾನು ಯಾವುದೇ ಊರಿಗೆ ಹೋದ್ರೆ 2 ಸಮಸ್ಯೆ, ಈಗ ಸುಮಾ ಅವರೇ, ಆನಂದ್ ಅವರೇ, 2 ಸಮಸ್ಯೆ ಎದುರಾಗುತ್ತೆ. ಒಂದೇನಂತಂದ್ರೆ ಮದ್ಯಪಾನ ಊರೊಳಗೆ ಅಂಗಡಿಗಳಲ್ಲಿ ಮಾರೋದು. ಫಸ್ಟ್ ಎಲ್ಲೋ ಇರೋದು ಎಂಡಸಾರ ಅಂಗಡಿ, ನಾವು ಮಕ್ಕಳಿದ್ದಾಗ ಎಲ್ಲೋ ಊರಿಂದ ಆಚೆ ಎಲ್ಲೋ ಇರೋದು, ಅಲ್ಲಿ ಸುಡಿತಾನೂ ಇರ್ಲಿಲ್ಲ. ಇವತ್ತು ಹಂಗಲ್ಲ, ಇವತ್ತು ಊರೊಳಗೆ ಬಂದ್ಬಿಟ್ಟೈತೆ. ನೀವು ಊರಿನವರು ನನಗೆ ಹೇಳ್ತಾ ಇದ್ರು, ಹೆಣ್ಮಕ್ಳು ತಾಯಂದಿರಿ, ಮೇಡಮ್ ಹೋಗೋದು ಗಂಡ ಬೆಳಗ್ಗೆನೆ ಸ್ಟಾರ್ಟ್ ಮಾಡೋದು, ಕುಡ್ಕೊಂಡ್ ಬರೋದು, ಮನೇಲಿ ಬೈಯೋದು, ತಾಯಿ ಅಂತೂ ಸಾಕಾಗ್ಬಿಟ್ಟವಳೆ, ಇಲ್ಲ ಹೆಂಡತಿಗೆ ಹೊಡೆಯೋದು. ಅವ್ರಿಗೆ ಏನ್ ಭಯ ಅಂದ್ರೆ ಈ ಹುಟ್ಟೋ ಮಕ್ಕಳು ಅವು ಎಲ್ಲಿ ಅಂಗಡಿಯಲ್ಲೇ ಸಿಗುತ್ತಲ್ಲ, ಎಲ್ಲಿ ಹೋಗಿ ಕುಡ್ಕೊಂಡು ನಮ್ಮ
ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತವೆ ಅಂತ ಎಲ್ಲ ತಾಯಂದಿರ ಅದನ್ನೆಲ್ಲ ತಡಿಬೇಕು. ಸಿಕ್ಕಾಕೊಂಡ್ರೆ ನಿಮ್ಮ ಊರಲ್ಲಿ ಅದಕ್ಕೆ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ಸರ್ಕಾರಕ್ಕೆ ಬರೀತೀನಿ. ಆಯ್ತಾ? ಮೇಡಮ್ ಒಳ್ಳೆ ಗಾಯಕರು ಒಳ್ಳೆ ಮುಂದೆ ಒಂಥರ ನಿಮ್ಮಿಂದ ಒಂದು ಅವಕಾಶ ಕೊಡಿ.